ಗುಡ್ ಮಾರ್ನಿಂಗ್ ಗೈಸ್. ಏನು ಸಡನ್ನಾಗಿ ಈ ಥರ ವೆದರ್ ಅಂದರೆ ಇಷ್ಟೊತ್ತಿಗೆ ಎಲ್ಲಿಗೋ ಒಬ್ಬನೇ ಹೋಗ್ತಿರೋ ಥರ ಆಗ್ತಾ ಇರ್ಬೋದು. ಸೊ ಸಡನ್ ಪ್ಲ್ಯಾನ್ ಆಗಿ ನಿನ್ನೆ ಡಿಸೈಡ್ ಆಗಿ ಆಫೀಸಿಗೆ ಲೀವ್ ಹಾಕ್ಕೊಂಡು ಇವತ್ತು ಹೊರಟಿದ್ದೀವಿ. ಎಲ್ಲ ಹೇಳ್ತೀನಿ. ಫಸ್ಟು ದೇವರಿಗೆ ಕೈ ಮುಗ್ದು ಬಿಡೋಣ. ಯೂಶ್ವಲಿ ನಾವು ಎಲ್ಲಿಗಾದರೂ ಊರಿಗೆ ಇಲ್ಲಾಂದ್ರೆ ಎಲ್ಲಿಗಾದ್ರೂ ಹೋಗುವಾಗ ದೇವ್ರನ್ನ ಒಂದು ಸಲ ನೋಡಿ ಒಳ್ಳೇದಾಗ್ಲಪ್ಪ, ಆರಾಮ್ಸೆ ಹೋಗಿ ಖುಷಿಯಾಗಿ ಸಂತೋಷದಲ್ಲಿ ಎಂಜಾಯ್ ಮಾಡಿಕೊಂಡು ಪೀಸಾಗಿ ಬರೋಣ. ಸೊ ನಿಮಗೆ ಫುಲ್ ತುಂಬ ಕಾಂಟೆಕ್ಸ್ಟ್ ಕೊಡಬೇಕು ಏನು ಎಂತ ಅಂತ. ಸೊ ನಿಮಗೂ ಅರ್ಥ ಆಗುತ್ತೆ, ಯಾಕಂದರೆ ನಿಮಗೆ ಐಡಿಯಾ ಇಲ್ಲ. ಸೊ ಫಸ್ಟ್ ಹೇಳ್ಬಿಡ್ತೀನಿ, ಟೈಮ್ ಇಸ್ 5:32. ಇಟ್ಸ್ ಫ್ರೈಡೇ ಬೆಳಗ್ಗೆ, ಇಂಡಿಪೆಂಡೆನ್ಸ್ ಡೇ ಒಂದಿನ ಮುಂಚೆ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ನಾನು ನನ್ನ ಮಚ್ಚ ಪ್ಲ್ಯಾನ್ ಸುಮ್ಮನೆ ಕೂತ್ಕೊಂಡು ಹಂಗೆ ಪ್ಲ್ಯಾನ್ ಮಾಡ್ತಿರೋಕೆ ಫೋನಲ್ಲಿ. ಎಲ್ಗೂ ರೈಡ್ ಹೋಗಿಲ್ಲ, ಈ ಮಾನ್ಸೂನ್ ರೈಡ್ ಹೋಗಿಲ್ಲ, ಏನೂ ಇಲ್ಲ. ಸೊ ಒಂದು 3 ದಿನ ರೈಡ್ ಹೋಗಿ ಬರೋಣ, ಫ್ರೈಡೇ ಸ್ಯಾಟರ್ಡೇ ಸಂಡೇ ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಗೆ ಹೋಗೋದು ಏನು ಅಂತ. ಬಟ್ ನಮಗೆ ಒಂಥರ ಬಜೆಟ್ ಫ್ರೆಂಡ್ಲಿ ರೈಡ್ ಅಂದರೆ ನಮ್ಮ ಊರಿಗೆ ಹೋಗೋದು, ಯಾಕಂದರೆ ಮನೆ ಎಲ್ಲ ಇದೆ. ಸೊ ಪೀಸಾಗಿ ಹೋಗಿ ಒಂದು 3 ದಿನ ಅಲ್ಲೇ ಜಾಗ ಎಲ್ಲ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಅದಕ್ಕೆ ಹೊರಟೆ. ಸೊ ನಾನು ಈಗ ಮನೆಯಿಂದ ಹೊರಟಿದ್ದೀನಿ. ನನ್ನ ಮಚ್ಚ RR ನಗರು ಇಲ್ಲಾಂದರೆ ಕೆಂಗೇರಿ ಹತ್ರ ಸಿಗ್ತಾನೆ. ಹೋಗಿ ಅವನ್ನ ಮೀಟ್ ಮಾಡಿಕೊಂಡು ಒಳ್ಳೆ ರೈಡ್ ಮಾಡೋಣ. ವೀಡಿಯೋಸ್ ಸಖತ್ತಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ನಾನು ಕೂರ್ಗಿಯಾಗಿ ನಮ್ಮೂರನ್ನ ನನ್ನ ಪರ್ಸ್ಪೆಕ್ಟಿವಿಂದ ತೋರಿಸ್ತೀನಿ. ಸೊ ಒಳ್ಳೆ ವ್ಲಾಗ್ಸ್ ಬರುತ್ತೆ ಸೀರೀಸಾಗಿ. ಸೊ ಶುರು ಮಾಡೋಣ ಬನ್ನಿ ವ್ಲಾಗ್ನ. 3 ಡೇಸ್ ಪ್ಲ್ಯಾನ್ ಇರೋದೀಗ ನಮ್ಮದು, ಅಂದರೆ ಫಿಕ್ಸ್ಡು 3 ಡೇಸು. ಫ್ರೈಡೇ ಇವತ್ತು ಬೆಳಗ್ಗೆ ಹೊರಡ್ತಾ ಇರೋದು, ಸಂಡೇ ರಿಟರ್ನು. ಸಂಡೇ ಬೆಳಗ್ಗೆ ಅಲ್ಲಿಂದ ರಿಟರ್ನ್ ಆಗೋ ಥರ. ಜಾಗ ಯಾವುದಕ್ಕೆಲ್ಲ ಹೋಗ್ತೀವಿ ಹಿಂಗೆಲ್ಲ ಇರುತ್ತೆ, ಅದೆಲ್ಲ ನೀವೇ ನೋಡ್ಕೋಬೋದು. ಮಳೆ ಇದೆ ಒಂದು ರೇಂಜಿಗೆ ಊರಲ್ಲಿ. ಸೊ ಒಂಥರ ಚೆನ್ನಾಗಿರುತ್ತೆ, ಅಂದರೆ ಪ್ರಾಪರ್ ಮಾನ್ಸೂನ್ ರೈಡಲ್ಲ. ಒಂಥರ ಇದು ಹೆಂಗಿತ್ತು ಅಂತಂದರೆ ಎಲ್ಗೋ ಒಂದು ಹೋಗ್ಬೇಕು, ಮಜಾ ಮಾಡಬೇಕು, ಅಷ್ಟೇ ಇದ್ದಿದ್ದು ನಮ್ಮ ಪ್ಲ್ಯಾನು. ಸೊ ಅದಕ್ಕೆ ನೀವು ನೋಡ್ತಾ ಇರ್ಬೋದು, ಮಿರರ್ಸ್ನ ತಿರ್ಗಿ ಆ್ಯಡ್ ಮಾಡಿದ್ದೀನಿ. ನನಗೆ ಯಾಕೋ ಅಂದರೆ ಸೇಫ್ಟಿ ವೈಸು ಫಸ್ಟು ತುಂಬ ವಿಸಿಬಿಲಿಟಿ ಇದೆ, ಮತ್ತು ಲಾಂಗ್ ಹೋಗ್ತಿರೋದು ಅದಕ್ಕೆ ಹಾಕ್ಕೊಂಡೆ. ಇನ್ನೊಂದು ಏನಂತಂದರೆ, ಈ ಮೈಸೂರು ಬೆಂಗಳೂರು ಇದು ಸರ್ವಿಸ್ ರೋಡಲ್ಲಿ ಪೊಲೀಸವರು ಹಿಡಿತಾ ಇದ್ದಾರೆ, ಅಂದರೆ ಫೈನ್ ಹಾಕ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಕಿರಿಕಿರಿ ಮಾಡ್ಕೊಳ್ಳೋದು, ಮಜಾ ಮಾಡೋಕ್ಕೆ ಹೋಗ್ತಿರೋದು. ಅದಕ್ಕೆ ಅವ್ರ ಜೊತೆ ತಿರ್ಗಾ ವಾದ ಮಾಡೋದು ಅದು ಇದು ಅಂತ. ಅದಕ್ಕೆ ಬೆಸ್ಟು ಮಿರರ್ ಹಾಕೋಬಿಡೋಣ ಅಂತ. ಮತ್ತೇನು ಫ್ಯಾನ್ಸಿ ಇಲ್ಲ, ನಾರ್ಮಲ್ ಜಾಕೆಟು ಡೆಕತ್ಲೊಂದು ಜಾಕೆಟ್ ತೊಗೋಬೇಕು. ಸೊ ನಾರ್ಮಲ್ ಜಾಕೆಟು, ಹಿಂದ್ಗಡೆ ಬ್ಯಾಗು ಬಂಜಿ ಕಾರ್ಡಲ್ಲಿ ಫಿಕ್ಸ್ ಮಾಡಿದ್ದೀನಿ. ಮತ್ತು ಒಂದು ಲೈಟ್ ಚಿಕ್ಕ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಾಟ್ಲ್ ಏನಾದರೂ ಬೇಗ ತೊಗೋಬೇಕು, ಪರ್ಸ್ ಏನಾದರೂ ಇದೆ ಅಂತ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಬೇರೆ ಏನೂ ಇಲ್ಲ ಗುರು, ಪೀಸು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ ಗಾಡಿಗೆ. ಮತ್ತು ಒಂದು ಮೋಟ್ಯೂಲ್ದು ಫ್ಯೂಯಲ್ ಕ್ಲೀನರ್ ತೊಗೊಂಡಿದ್ದೀನಿ, ಫ್ಯೂಯಲ್ ಸಿಸ್ಟಮ್ ಕ್ಲೀನರ್. ಸೊ ಅದನ್ನು ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಟ್ಯಾಂಕ್ ಇರೋದು ಅದನ್ನ ಹಾಕೋಕ್ಕಾಗಲ್ಲ, ಯಾಕಂದರೆ 50 ml ಇರೋದು. ಸೊ ಮನೆಗೆ ಹೋದ್ಮೇಲೆ ಊರಲ್ಲಿ ಟ್ರೈ ಮಾಡೋಣ ಅದರದ್ದು ಯೂಸೇಜು, ಮತ್ತು ಅದನ್ನ ಹೆಂಗೆ ಯೂಸ್ ಮಾಡಬೇಕು, ಮತ್ತು ಅದು ಬೆನಿಫಿಟ್ಸ್ ಏನಂತ ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ನಿನ್ನೆ ಡೀಸೆಲ್ ವಾಶ್ ಮಾಡಿಸ್ದೆ ಗಾಡಿ. ಒಂಥರ ಅಂದರೆ ಕಾನ್ಫಿಡೆನ್ಸೇ ಬರ್ತಿಲ್ಲ ಬ್ರೇಕು ಹಿಡಿಯೋಕ್ಕೆ, ಅದು ಯಾಕಂದರೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಆರಾಮ್ಸೆ ಹೋಗ್ತಾಯಿದ್ದೀನಿ. ಸೊ ಇಸ್ಕಾನ್ ಬಂತು. ಒಂಥರ ವಿಯರ್ಡ್ ಗುರು, ಯಾಕಂದರೆ ನಾನು ಯೂಶ್ವಲಿ ಕಾರ್ಲ್ಲಿ ಹೋಗೋದು ಊರಿಗೆ ಹೋಗೋ. ಬೈಕಲ್ಲಿ ಹೋಗಿದ್ದೀನಿ, ಸೋಲೋನು ಹೋಗಿದ್ದೀನಿ, ಫ್ರೆಂಡ್ಸ್ ಜೊತೆನೂ ಹೋಗಿದ್ದೀನಿ. ಬಟ್ ಒಂಥರ ಇದು ಚೆನ್ನಾಗಿರೋದು ಕಾರ್ಗಿಂತ. ಬೆಳಗ್ಗೆ ಗಾಡಿ ಎತ್ಕೊಂಡು ನಾವೇ ಓಡಿಸ್ಕೊಂಡು, ಅದು ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ ನಿಮ್ಮ ಫೇವ್ರೆಟ್ ಫ್ರೆಂಡ್ಸ್ ಜೊತೆ ಇಲ್ಲಾಂದರೆ ನಿಮ್ಮ ಮಚ್ಚನ ಜೊತೆ ಹೋಗೋದು ಒಂಥರ ಮಜಾ. ಇನ್ನೊಂದು ಯೂಸ್ ರೆಸ್ಪೆಕ್ಟ್. ಯಾರೆಲ್ಲ 2 ಸ್ಟ್ರೋಕ್ ಓನರು ಇಲ್ಲಾಂದರೆ ಯಾವುದೆಲ್ಲ ಹಳೆ ಗಾಡಿ ಓಡಿಸ್ತಾರೆ, ಯಾಕಂತಂದರೆ ನಮಗೆ ಒಂದು ಸಲ ಈ ಥರ ಹೊಸ ಗಾಡಿಯಲ್ಲಿ ಒಂಥರ ಅಷ್ಟು ದೂರ ಹೋಗಬೇಕು, 600-700 ಕಿಲೋಮೀಟ್ರ್ ಹೋಗಬೇಕು, ಗಾಡಿ ಚೆನ್ನಾಗಿದೆಯಾ, ಗಾಡಿ ಕರೆಕ್ಟಾಗಿದೆಯಾ ಅಂತ. ಬಟ್ ಅವ್ರಿಗೆ ಅಂದರೆ ಈ RX ಎಲ್ಲ ತೊಗೊಂಬರ್ತಿರೋದಕ್ಕೆ ಅವನು ಒಂಥರ ಗ್ರೇಟೇ, ಯಾಕಂದರೆ ಆ ಟೆನ್ಷನ್ ಇಲ್ಲ ಅವನಿಗೆ. ಆಲ್ಮೋಸ್ಟ್ ರಾ ಥರ ಇರುತ್ತೆ ವೀಡಿಯೋಸು, ತುಂಬ ಎಡಿಟಿಂಗ್ ಎಲ್ಲ ಇರೋಲ್ಲ.
ಯಾಕಂತಂದರೆ ಆ ಎಮೋಷನು ಎಕ್ಸೈಟ್ಮೆಂಟು ಈಗ ನನಗೂ ಗೊತ್ತಿಲ್ಲ, ಸೀನಿಗೆ ಬರೋವಾಗ ಸೀನಿಕ್ ವ್ಯೂ ಹಾಕ್ತೀನಿ, ಇಲ್ಲಾಂದರೆ ಏನೋ ಒಂಥರ ಸಖತ್ತಾಗಿರುತ್ತೆ. ಪ್ಯೂರು ನಥಿಂಗ್ ಇಸ್ ಪ್ಲ್ಯಾಂಡ್, ಯಾಕಂದರೆ ಇಡೀ ಟ್ರಿಪ್ಪೇ ಮಾಡ್ತಿರೋದು ನಾವು ಸಡನ್ನಾಗಿ. ಸೊ ನಥಿಂಗ್ ಇಸ್ ಪ್ಲ್ಯಾಂಡ್. ಇನ್ ದ ಮೂಮೆಂಟ್ ಏನಾಗುತ್ತೆ ಅದನ್ನ ನಿಮ್ಗೆ ತೋರಿಸೋದು, ನಾವು ಎಂಜಾಯ್ ಮಾಡೋದು, ಹೋಗ್ತಾ ಇರೋದೆ. ಸೊ ಬನ್ನಿ, ಈಗ ವಿಜಯನಗರ ಹತ್ರ ಇದ್ದೀನಿ, 6:02 ಆಗಿದೆ. ಹೋಗಿ ಮೀಟ್ ಆಗೋಣ. ಟೈಮ್ ಈಗ 6:19, ಈಗ ತಾನೇ ರೀಚ್ ಆದೆ. ಅವನು ಇನ್ನೇನು 5 ನಿಮಿಷ, ಒಂದು 5 ನಿಮಿಷದಲ್ಲಿ ಬರ್ತಾನಂತೆ. ಕೆಂಗೇರಿ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲೋ ಇಲ್ಲೇ ಬರ್ತಾನೆ ಆ ಕಡೆಯಿಂದ. ಅವ್ನು ಬರ್ತಿರೋದು RR ನಗರ ರೋಡಿಂದ. ಸೊ ಒಂದು ಸಲ ತೋರಿಸ್ಬಿಡ್ತೀನಿ ಗಾಡಿನ. ವಾ ಎಷ್ಟು ಕ್ಲೀನಾಗಿದೆ ಗುರು, ದೃಷ್ಟಿ ಬೀಳಬಾರ್ದು. ಸೊ ಏನು ಅದೇ ಹೇಳಿ ಥರ ಏನೂ ಫ್ಯಾನ್ಸಿ ಇಲ್ಲ. ನಾರ್ಮಲ್ ಬ್ಯಾಗ್ನ ಬಂಜಿ ಕಾರ್ಡಲ್ಲಿ ಕಟ್ಕೊಂಡು, ಒಂದು ಚಿಕ್ಕ ಬ್ಯಾಗ್ನ ಹಾಕ್ಕೊಂಡು, ಗ್ಲೌಸ್. ಈ ಇಯರ್ ಒಳಗಡೆ ಅಂದರೆ ಇಯರ್ ಎಂಡ್ ಒಳಗಡೆ ಒಂದು ರೈಡಿಂಗ್ ಜಾಕೆಟ್ ತೊಗೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ತೊಗೊತೀನಿ ಕೂಡ, ಯಾಕಂದರೆ ಈ ನಾರ್ಮಲ್ ಜಾಕೆಟೆಲ್ಲ ಹಾಕ್ಕೊಂಡು ಸೇಫ್ಟಿ ಮತ್ತು ಒಂಥರ ರೈಡಿಂಗ್ ಜಾಕೆಟಲ್ಲಿ ಹಾಕ್ಕೊಂಡ್ರೆ ಪೀಸಾಗಿರೋದು ಗುರು. ಸೊ ಗೈಸ್, ಸ್ಟೋರಿ ಮತ್ತು ರೀಲ್ಸ್ ಎಲ್ಲ ಚೆಕ್ ಮಾಡಬೇಕಂತಂದರೆ ಚೆಕ್ ಮೈ ಇನ್ಸ್ಟಾಗ್ರಾಮ್, ಇಲ್ಲಿ ಬರ್ತಾ ಇರುತ್ತೆ ಸ್ಕ್ರೀನಲ್ಲಿ. ಒಳ್ಳೆ ಸ್ಟೋರಿ, ಒಳ್ಳೆ ರೀಲ್ಸ್ ಹಾಕ್ತೀನಿ. ಮತ್ತು ವಿಡಿಯೋ ಕೂಡ ಎಡಿಟ್ ಮಾಡಿ ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈ ಸೀರೀಸ್ನ. ಫುಲ್ ಎಕ್ಸೈಟೆಡ್ ಗುರು, ಬೆಳಗ್ಗೆ ಒಂಥರ ಜೋಶ್ ಇದೆ. ಸೊ ವೇಟ್ ಮಾಡೋಣ ಅವ್ನು ಬರೋ ತನಕ. One eternity later. ಆರಾಮ, ಸೇಮ್ ಜಾಕೆಟಲ್ಲೋ. ನಾನು ಯೋಚನೆ ಮಾಡ್ತಿದ್ದೆ ನೀನು ಇದು ಹಾಕೊಂಡ್ಬರ್ತೀಯ ಇಲ್ವಾ ಅಂತ. ನಾನು ಗ್ರೀನ್ ಹಾಕೊತಿದ್ದೆ, ಗ್ರೀನ್ ಹಾಕೊಂಡ್ರೆ ಎಲ್ಲೋ ಆರ್ಮಿಗೆ ಹೋಗೋ ಥರ ಇರುತ್ತೆ, ಅದಕ್ಕೆ ಬಾ. ಅಂದರೆ ಓ ಬಿಡು, ನೀನು ಫಸ್ಟ್ ಯೂಶಲಿ ಹಿಂಗೆ ಹಾಕೊಂತಿದ್ದೆ ತಾನೇ. ಬಿಡು, ಇದು ಚೆನ್ನಾಗಿದೆಲ್ಲ, ಇನ್ನೂ ಸ್ಪೇಸ್ ಸಿಕ್ತಲ್ಲ. ಬಿಡು, ಹೆಂಗಿದೆ ಓಡ್ಸೋಕ್ಕೆ? ಪೀಸ್ ಗುರು, ಬಾ. ಅವನು ಬಂದ. ಈಗ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಬಿಡದಿ ತಟ್ಟೆ ಇಡ್ಲಿ, ನಮ್ಗೊಂದು ಸ್ಪಾಟ್ ಇದೆ. ಸೊ ಹೋಗಿ ನಿಮ್ಗೆ ತೋರಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ಗುರು, ಆ ಗಾಡಿನ ಕೇಳಿಸ್ಕೊಳ್ಳೋಕೆ ಒಂದು ಮಜಾ, ಆ ಗಾಡಿ ಜೊತೆ ಹೋಗೋದೇ ಒಂದು ಮಜಾ. ಇದೆಲ್ಲ ಒಂಥರ ಸೈಕ್ ನೋಡಿ, 100 ಅದು ಹೋಗ್ತಾ ಇದೆ ಇನ್ನೂ ಸೈಕ್ ಗುರು. ಸೊ ನಾವು ಯೂಶ್ವಲಿ ಬಿಡ್ದು ನಾವು ಊರಿಗೆ ಈ ಕಡೆ ಹೋಗ್ತಿರುವಾಗ, ಅಂದರೆ ಕಾರಲ್ಲ ಗಾಡಿಲೆಲ್ಲ ಹೋಗುವಾಗ ಇಲ್ಲೊಂದು ಸ್ಪಾಟ್ ಇದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಮತ್ತು ಚೆನ್ನಾಗಿ ಮಾಡ್ತಾನೆ. OG ಪ್ಲೇಸ್, ನಮ್ಮದು ಬೆಂಗಳೂರು ಮೈಸೂರು ಹೈವೇ ಹಾಕಿಂತ ಮುಂಚೆ ಇಲ್ಲೆಲ್ಲ ಫೇಮಸ್ ಇತ್ತು. ರೇಣುಕಾ ಅಂತೆಲ್ಲ ಏನೋ ಇದೆ. ಸೊ ಇಲ್ಲೇ ಒಂದು ಜಾಗದಲ್ಲಿ ನಾವು ಹೋಗಿ ಯೂಶ್ವಲಿ ಬ್ರೇಕ್ಫಾಸ್ಟ್ ತಿನ್ನೋದು, ಯಾಕಂದರೆ ತುಂಬ ಕ್ವೈಟು ಪೀಸ್ಫುಲ್ಲಾಗಿರುತ್ತೆ. ಈಗೀಗ ಮೈಸೂರು ಬೆಂಗಳೂರು ಹೈವೇಲಿ ಎಷ್ಟೋ ಆಗೋಗಿದೆ, ಬಟ್ ಅದು ತುಂಬ ಕ್ರೌಡೆಡ್ ಅಂತ ಫೀಲ್ ಆಗುತ್ತೆ. ಇದಾದರೆ ಸ್ವಲ್ಪ ಒಳಗಡೆ ಹೋದ್ರೂ ಮೇನ್ ರೋಡಲ್ಲಿ ಹಂಗೆ ಸಿಗುತ್ತೆ ಅಂತ ಈಗ ಹೋಗ್ತಾಯಿದ್ದೀವಿ. ಸೊ 6:45 ಆಗಿದೆ ಟೈಮ್, ಈಗ ಹೋಗ್ತಾಯಿದ್ದೀವಿ. ಸಕ್ಕತ್ತಾಗಿದೆ ಎರಡು. ಇದು ಒಂಥರ ಇದೇ ಡಿಫ್ರೆಂಟ್ ಕ್ಲಾಸು, ಅದೇ ಡಿಫ್ರೆಂಟ್ ಕ್ಲಾಸು. ಇದ್ರದ್ದು ಮಜಾ ಇದಕ್ಕೆ, ಅದ್ರದ್ದು ಮಜಾ ಅದಕ್ಕೆ. ಬಟ್ ಕೇಳಿಸ್ಕೊಳ್ಳೋಕ್ಕಂತೂ ಸೆಕ್ಸಿಯಾಗಿದೆ ಗುರು, ಬೋರೇ ಆಗಲ್ಲ. ವೆದರ್ ಸಕ್ಕತ್ತಾಗಿದೆ, ಇನ್ನೇನು ಆಲ್ಮೋಸ್ಟ್ ಬಂತು. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋಣ. 5 minutes later. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಹೊರಟ್ವಿ. ಟೈಮ್ ಈಗ 7:53. ಒಳ್ಳೆ ಪೇಸಲ್ಲಿ ನಾನು ಅವನು ಹೊರಡ್ತಾ ಇದ್ದೀವಿ. ಒಳ್ಳೆ ಕೀಪಪ್ ಮಾಡಿಕೊಂಡು ಟೈಮ್ ಜೊತೆ ಸ್ವಲ್ಪ ಬೇಗ ಹೋಗಿ ಊರಿಗೆ ಸೇರ್ಕೊಬಿಡೋಣ, ಬಿಸಿಲು ಬರೋಕ್ಕಿಂತ ಮುಂಚೆ ಅಂತ ಪ್ಲ್ಯಾನು. ಈ ಗಣೇಶ ಕ್ರೇಜಿ ಆಗಿದೆ. ಖಾಲಿ ರೋಡು, ಬಟ್ ಎಷ್ಟೋ ರೈಡರ್ಸ್ ಇದ್ದಾರೆ ಇವತ್ತು. ಯಾಕಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅಲ್ಲ. ಸೊ ಎಲ್ಲರೂ ಹೋಗ್ತವ್ರೆ. ಮೈಸೂರು, ಚಿಕ್ಕಮಂಗ್ಳೂರು, ಊಟಿ, ಬಂಡೀಪುರ, ಕೊಡಗು. ನಾವು ಹೋಗೋಣ, ಮಜಾ ಮಾಡೋಣ. ಸಖತ್ತಾಗಿದೆ ಗುರು.
ವೆದರು ಚಿಲ್ಡಾಗಿದೆ ಬೆಳಿಗ್ಗೆ ಗಾಡಿ ನೋಡ್ಗುರು ಸೆಕ್ಸಿ ಹೊಗೆ ಹೆಂಗೆ ಬರ್ತಿದೆ. ನಮ್ಮ ಗಾಡಿನೂ ತುಂಬ ಸಖತ್ತಾಗಿ ಓಡ್ತಾ ಇದೆ. ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡೋದು ಬೇಡ, ಪೀಸಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರೋಣ. ಹಿಂಗೆ ಹೋದ್ರೆ ಸಾಕು, ಆರಾಮ್ಸೆ ಒಂದು 12 o'clock ರೀಚ್ ಆಗ್ಬೋದು. 12:30 1 o'clock ಒಳಗಡೆ ಆರಾಮ್ಸೆ ಊರಿಗೆ ರೀಚ್ ಆಗ್ಬೋದು. ಹೋಗೋಣ ಬನ್ನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮದ್ದೂರು ರೀಚ್ ಆದ್ವಿ ಈಗ ತಾನೆ. 8:23. ಮದ್ದೂರು ವಡ ತಿನ್ನೋಣ ಅಂತ ಆಸೆ ಆಗ್ತಿದೆ, ಬಟ್ ಬೇಡ, ಏನು ಮನೆಗೆ ಹೋಗ್ಬಿಡೋಣ ಅಂತ ಆಗ್ತಿದೆ. ಏನಾಯ್ತು? ನೀನು ಆರು ನೋಡಿತಿದ್ದೆ ಅಂತ ತಿಳ್ಕೊಂಡೆ. ಸೊ ಮದ್ದೂರು ವಡ ತಿನ್ನೋಣ ಅಂತ ಆಸೆ ಆಗ್ತಿತ್ತು, ಬಟ್ ಬರುವಾಗ ನೋಡೋಣ. ಇವಾಗ ಬೇಡ, ಇವಾಗ ಮನೆಗೆ ಹೋಗೋಣ. ಯಾಕೋ ಬಿಸಿಲು ಶುರುವಾಗಿದೆ. ಅಂದರೆ ನಮ್ಮ ತಲೆಯಲ್ಲಿ ಇತ್ತು ಬಿಸಿಲು ಬರುತ್ತಂತ, ಬಟ್ ಲೈಕ್ ನಾವು ತಿಳ್ಕೊಂಡು ಸ್ವಲ್ಪ ಕೂಲಾಗಿರುತ್ತಂತ. ಬಟ್ಟು ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಿದೆ. ಅದಕ್ಕೆ ನಮ್ಮೂರು ರೀಚ್ ಆಗೋದ್ರೆ ಸ್ವಲ್ಪ ಪೀಸಾಗಿರುತ್ತೆ ಬಿಸಿಲು ಬಂದ್ರೂ ಅಂತ. ಅದಕ್ಕೆ ಸ್ವಲ್ಪ ನಾನ್ ಸ್ಟಾಪ್ ಅಂತ ಆಗಲ್ಲ, ಬಟ್ ಸ್ವಲ್ಪ ಸ್ಲೋ ಹೋಗೋಣ. ಆಲ್ವೇಸ್ ಗ್ರೂಪ್ ರೈಡ್ ಹೋಗುವಾಗ ನೀವು ಮುಂದೆ ಇದ್ದರೆ ಹಿಂದ್ಗಡೆ ಇರೋ ನಿಮ್ಮ ಫ್ರೆಂಡ್ಸ್ ಇಲ್ಲಾಂದರೆ ಬೇರೆಯವ್ರನ್ನ ನೋಡ್ಕೊಳ್ಳಿ. ಅವ್ರ ಮುಂದ್ಗಡೆ ಇದ್ದರೆ ಅವ್ರು ನಿಮ್ಮನ್ನ ನೋಡ್ಕೊತಾರೆ. ಈಗ ಅವ್ನು ಸಿಕ್ಕಾಕೊಂಡ, ಅದಕ್ಕೆ ನಾನೀಗ ಚಚ್ಕೊಂಡು ಹೋಗ್ಬಿಟ್ರೆ ಇನ್ನು ಅವನು ಹಿಂದ್ಗಡೆ ಆಗ್ತಾನೆ. ಅದಕ್ಕೆ ಒಟ್ಟಿಗೆ ಹೋಗ್ಬೇಕು, ಆಗ್ತಾನೆ ಮಜಾ ಇರೋದು. ಸುಮ್ಮನೆ ಗಾಡಿ ಇದೆ ಅಂತ ಚಚ್ಕೊಂಡು ಹೋಗ್ಬಿಟ್ರೆ ಅದು ಏನು ಮಜಾ ಗುರು. ಒಂದು 10 ನಿಮಿಷ ಚಚ್ಬೋದು, ಅದಾದ್ಮೇಲೆ ಏನು ಮಾಡೋದು, ಸುಮ್ಮನೆ ಬೋರಾಗಿ ಹೋಗುತ್ತೆ. ಸೊ ಶ್ರೀರಂಗಪಟ್ಟಣದಲ್ಲಿ ಒಂದು ಸಲ ನಿಲ್ಸೋಣ ಅಂತ ಒಂದು ಜಾಗ ಇದೆ. ಒಂದು ಟೀ ಕಾಫಿ ಹಾಕ್ಕೊಂಡು ಪೀಸಾಗಿ ಅಲ್ಲಿಂದ ತಿರ್ಗ ಹೋಗೋಣ. ಯಾಕಂದರೆ ಅವ್ನ ಗಾಡಿಗೆ ಸ್ವಲ್ಪ ಅಂದರೆ ಬೇಕು ರೆಸ್ಟ್ ಅಂದರೆ ಸ್ವಲ್ಪ ಹೀಟಾಗಿರುತ್ತೆ. 2 ಗಾಡಿನೂ ಹೀಟಾಗಿರುತ್ತೆ. ಸ್ವಲ್ಪ ಕೂಲಾಗಿ ಮುಂದೆ ಜರ್ನಿ ಮಾಡ್ತಾ ಇರೋಣ. ಏನು ಅರ್ಜೆಂಟ್ ಇಲ್ಲ ಹಂಗೆ ನೋಡ್ಬೇಕಂತಂದರೆ, ಬಟ್ ಪೀಸಾಗಿ ಹೋಗೋಣ ಅಷ್ಟೇ. ಒಂದೇ ಏನಂದರೆ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಸೊ ನೋಡೋಣ, ಹೋಗ್ತಾ ಇರೋಣ. ಈಗ ಮದ್ದೂರಲ್ಲಿದ್ದೀನಿ, ನೆಕ್ಸ್ಟ್ ಶ್ರೀರಂಗಪಟ್ಟಣದಲ್ಲಿ ಅಪ್ಡೇಟ್ ಮಾಡ್ತೀನಿ, ಬನ್ನಿ. ವೆಲ್ಕಮ್ ಟು ಕಬ್ಬಿನ ನಗರ ಆರ್ ಶುಗರ್ ಕ್ಯಾನ್ ಲ್ಯಾಂಡ್, ಮಂಡ್ಯ ರೀಚ್ ಆಗಿದ್ದೀವಿ. 8:43. ಸಖತ್ತಾಗಿದೆ ಗುರು ಮಂಡ್ಯ, ಲೈಕ್ ಲಿಟ್ರಲಿ ಸಖತ್ತಾಗಿದೆ. ನಾನು 1 year ಬ್ಯಾಕ್ ಬಂದಿದ್ದು, ಸೇಮ್ ಗಾಡಿಯಲ್ಲೇ ಬಂದಿದ್ದು. ಈ ಕಾರಲ್ಲಿ ಬರೋವಾಗ ಈ ಕಡೆ ಎಲ್ಲ ಬರೋಕ್ಕಾಗಲ್ಲ, ಫ್ಲೈಓವರ್ ಹತ್ತಿದ್ರೆ. ಸಖತ್ತಾಗಿದೆ ನೋಡಿ, ಎಲ್ಲ ಹೊಸ ಬಿಲ್ಡಿಂಗ್. ಲಿಟ್ರಲಿ ಮಂಡ್ಯ ಹಿಂಗಿದ್ದಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಈ ರೋಡಲ್ಲಿ ಸುತ್ತಾಡ್ತಿದ್ದೀವಿ, ಊರಿಗೆ ಹೋಗೋದು ಬರೋದು. ಆವಾಗಿಂದ ಈಗ ಇಟ್ಸ್ ಲೈಕ್ ಮೋರ್ ಪೀಸ್. ಫ್ಲೈಓವರ್ ಆಗಿದ್ದಕ್ಕೆ ಇನ್ನೂ ಒಳ್ಳೆಯದು, ಯಾಕಂದರೆ ಒಂಥರ ಚೆನ್ನಾಗಿದೆ. ಲಿಟ್ರಲಿ ಹೆಂಗಿದೆ ಅಂದರೆ ಈ ಮೈಸೂರ್ದು ಒಳಗಡೆ ಎಲ್ಲ ಒಂದೊಂದು ರೋಡೆಲ್ಲ ಇರುತ್ತಲ್ಲ, ಆ ಥರ ಇದೆ ಪೀಸಾಗಿ ನೋಡಿ. ಟ್ರಾಫಿಕ್ ಅಷ್ಟಿಲ್ಲ, ಚೆನ್ನಾಗಿದೆ. ಸೊ ಮಂಡ್ಯ ರೀಚ್ ಆಗಿದ್ದೀವಿ. ನೆಕ್ಸ್ಟು ಶ್ರೀರಂಗಪಟ್ಟಣ, ಲೆಟ್ಸ್ ಗೋ. ವೆಲ್ಕಮ್ ಟು ದ ಹಿಸ್ಟಾರಿಕ್ ಟೌನ್ ಶ್ರೀರಂಗಪಟ್ಟಣ. ಅಂದರೆ ನಾವು ಎಕ್ಸಿಟ್ ಆದ್ವಿ. ಸೊ ಇವಾಗ ಸ್ಟ್ರೈಟ್ ಹೋದರೆ ಮೈಸೂರು, ಬಟ್ ನಾವು ಮೈಸೂರಿಗೆ ಹೋಗಲ್ಲ, ಯಾಕಂದರೆ ಸುಮ್ಮನೆ ಸುತ್ತಾಡ್ಕೊಂಡು ಬರಬೇಕು. ಅದಕ್ಕೆ ನಾವು ಇಲ್ವಾಲ ಬೈಪಾಸ್ ತೊಗೊತಿದ್ದೀವಿ. ಇಲ್ಲಿಂದ ರೈಟಿಗೆ ತೊಗೊಂಡ್ರೆ ಇಲ್ವಾಲ ಬೈಪಾಸ್. ಸೊ ಈ ರೋಡಿಂದ ಹೋದರೆ ನಮ್ಗೆ ಆಲ್ಮೋಸ್ಟ್ ಮೈಸೂರು ಎಕ್ಸಿಟ್ ಆಗೋಗ್ತೀವಿ. ಸೊ ನಮಗೆ ಟ್ರಾಫಿಕ್ಕು ಮತ್ತು ಮೈಸೂರು ಎಂಟ್ರಾಗೋದು ಬೇಡ. ಇಲ್ಲಿಂದ ಪೀಸ್ ಗುರು, ಇಲ್ಲಿಂದ ಚೆನ್ನಾಗಿರುತ್ತೆ ಸೀನಿಕ್ ರೋಡು ಗಾಡಿ ಓಡ್ಸೋಕ್ಕೆ. ಇಲ್ಲೊಂದು ಸ್ಟಾಪ್ ಹಾಕ್ಕೊಂಡು ಟೀ ಕಾಫಿ ಏನಾದರೂ ಕುಡ್ಕೊಂಡು ಹೋಗೋಣ. ಕಂಟಿನ್ಯೂಸ್ ಬಿಡದಿಯಿಂದ ಇವಾಗ ಸ್ಟಾಪ್ ಮಾಡ್ತಿರೋದು. 9:12 ಟೈಮ್. ಈಗ ಪೀಸಾಗಿತ್ತು ಗುರು. ಅಮ್ಮ, ನಾನು ಬ್ಯಾಗ್ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದು, ಅದಕ್ಕೆ ಬೆನ್ನು ಒಂಥರ ನೋವು. ಬ್ಯಾಗ್ ಒಂದು ಇದ್ದಿಲ್ಲ ಅಂದರೆ ಪೀಸಾಗಿರ್ತಿತ್ತು. ಫಸ್ಟ್ ಬಿಚ್ಚಾಕ್ಬಿಡೋಣ ಬ್ಯಾಗ್ನ. ಹೆಂಗಿತ್ತು ಮಚ್ಚ? ಬ್ರದರ್, ಹೌ ವಾಸ್ ಇಟ್? ಫುಲ್ ಚಚ್ತಾ ಇದ್ದೆ. ನಿನ್ನ ಗಾಡಿ ಇರೋದೇ ಚೂಳು ಹಚ್ಚಕ್ಕೆ.
ಸಿಗೋಣ ಬನ್ನಿ ಗೈಸ್, ಒಂದು ಟೀ ಕಾಫಿ ಅನ್ನೋದು ಕುಡ್ಕೊಂಡು ಸಿಗ್ತೀನಿ ತಿರ್ಗಾ.